ಹಲೋ ಎವ್ರಿವಾನ್, ನಿಮಗೆ ಈ ಫ್ರೂಟ್ ಗೊತ್ತಾ? ಇದಕ್ಕೆ ಸ್ಟಾರ್ ಫ್ರೂಟ್ ಅಂತ ಕರೀತಾರೆ. ಇದು ತುಂಬ ಹುಳಿ ಇರುತ್ತೆ. ಹುಳಿ ಇದ್ದ ಕಾರಣ ಎಲ್ಲರೂ ಹೆಚ್ಕೊಂಡು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂತಾರೆ. ತುಂಬ ಟೇಸ್ಟ್ ಇರುತ್ತೆ. ನಮ್ಮ ಮನೆಗೂ ತೊಗೊಂಬಂದಿದ್ವಿ, ಆದರೆ ಇದು ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು. ಹಣ್ಣಾಗಿದ್ದಕ್ಕೆ ನಾನು ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಾ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರದ್ದು ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಈಸಿ ಹಾಗೆ ತುಂಬ ಟೇಸ್ಟ್ ಇರುವಂತಹ ಒಂದು ಚಟ್ನಿ. ಇದು ಕರ್ನಾಟಕದಲ್ಲಿ ಅಷ್ಟೇ ಕಡಿಮೆ ಮಾಡ್ತಾರೆ, ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಗೂಗಲ್ ನೋಡಿ ಯೂಟ್ಯೂಬ್ ನೋಡಿಬಿಟ್ಟೆ ಈ ಒಂದು ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬಂತು ಅಂತ ನೋಡೋದಾದರೆ ತುಂಬ ರುಚಿ ಅಂದರೆ ರುಚಿಯಾಗಿ ಬಂತು. ಟೇಸ್ಟ್ ಮಾತ್ರ ಅಲ್ಟಿಮೇಟು. ಮೊಸರನ್ನ ಜೊತೆಗೆ ನೆಂಚ್ಕೊಳ್ಳೋಕೆ ಮಾತ್ರ ಟೇಸ್ಟಿಯಾಗಿದೆ. ನೀವು ಬೇಕಾದರೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಾನು ಹೇಗೆ ಮಾಡಿದ್ದೆ ಅಂತ ನೋಡೋಣ ಬನ್ನಿ. ಹಣ್ಣಾಗಿದ್ದ ಕಾರಣ ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು. ಒಳಗಡೆ ಇದ್ದಿದ್ದ ಬೀಜನ ತೆಕ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿತ್ತು. ಆದರೂ ನೀಟಾಗಿ ತೆಕ್ಕೊಂಡು ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಅದು ನೀಟಾಗಿ ಬೀಜನೆಲ್ಲ ಹೊರಗೆ ತೆಕ್ಕೊಳ್ಬೇಕಾದ್ರೆ ಕಷ್ಟ ಆಗುತ್ತಲ್ಲ, ಸೊ ಹಾಗಾಗಿ ನೀಟಾಗಿ ಹೆಚ್ಕೊಳ್ತಾ ಇದ್ದೀನಿ. ಖಾರ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹುಳಿ ಪದಾರ್ಥನ ಅಂದರೆ ಹುಣಸೆಹಣ್ಣು ಯಾವುದು ಹಾಕೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಸ್ಟಾರ್ ಫ್ರೂಟ್ಸೇ ಹುಳಿ ಇದ್ದ ಕಾರಣ ಹುಳಿ ಅವಶ್ಯಕತೆ ಬರಲ್ಲ. ಬೆಲ್ಲ, ಶುಂಠಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ತುಂಬ ರುಚಿಯಾಗಿರುತ್ತೆ. ಚಟ್ನಿನ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋರಿಗೆ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಗಬಹುದು. ಯಾಕೆ ಅಂತಂದರೆ ಉಪ್ಪು ಹುಳಿ ಖಾರ ಎಲ್ಲದೂ ಸಮನಾಗಿರೋದ್ರಿಂದ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾಯಿದ್ರೆ ಏನು ರುಚಿ ಇರುತ್ತೆ ಗೊತ್ತಾ. ನಾವು ಅನ್ನದ ಜೊತೆ ತಿನ್ನೋಣಪ್ಪ ಅಂತ ಅನ್ನೋರಿಗೆ ಈ ಒಂದು ರೆಸಿಪಿ ಮೊಸರು ಜೊತೆಗೆ ತುಂಬ ಸೂಟ್ ಆಗುತ್ತೆ. ಮೊಸರನ್ನದ ಜೊತೆಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ನೆಂಚ್ಕೊಳ್ಳೋಕ್ಕೆ. ಟ್ರೈ ಮಾಡಿ ನೋಡಿ, ಹೊಸ ರೆಸಿಪಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.